ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಿಮ್ಮ ಮನೆಗಳಲ್ಲೂ ಈ ತರಹ ಪ್ಲಾಸ್ಟಿಕ್ ಬಾಟಲ್ ಇದ್ದೇ ಇರುತ್ತೆ ಅಲ್ವಾ? ಫಂಕ್ಷನ್ಗಳಲ್ಲಿ ಈಗಂತೂ ಚಿಕ್ಕ ಚಿಕ್ಕ ಬಾಟಲ್ಗಳಲ್ಲಿ ನೀರು ಕೊಡ್ತಾರೆ. ನೀರು ಖಾಲಿ ಆದಮೇಲೆ ಸುಮ್ಮನೆ ಬಿಸಾಕ್ಬಿಡ್ತೀವಿ ಅಲ್ವಾ? ಅದಕ್ಕೆ ಮುಂಚೆ ಈ ವಿಡಿಯೋನ ನೋಡಿ ಈ ರೀತಿ ಪ್ಲಾಸ್ಟಿಕ್ ಬಾಟಲ್ನ ಮರುಬಳಕೆ ಮಾಡಿ. ಮೊದಲಿಗೆ ನೋಡಿ, ಬಾಟಲ್ನ ಮುಕ್ಕಾಲು ಭಾಗದಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ. ಅಂದರೆ ಮೇಲಿನ ಕಾಲು ಭಾಗ ಮಾತ್ರ ಕಟ್ ಮಾಡಿ ತೆಗಿತಾ ಇದ್ದೀನಿ. ಆ ನಂತರ ಇದ್ರ ಮೇಲಿರುವಂತಹ ರ್ಯಾಪರ್ನ ಕೂಡ ಕಟ್ ಮಾಡಿ ತೆಗೆದುಬಿಡಬೇಕು. ಕಟ್ ಮಾಡೋವಾಗ ನೋಡಿ, ಒಂದೇ ಲೆವೆಲ್ನಲ್ಲಿ ಆಗಿರಲಿಲ್ಲ ಅಂದರೆ ಒಂದು ಚಿಕ್ಕ ಕತ್ತರಿ ಸಹಾಯದಿಂದ ನೀವು ಅದನ್ನು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಬಹುದು. ಇದೇ ರೀತಿ ನೋಡಿ ನಾನು ಉಳಿದ ಬಾಟಲ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇವುಗಳಿಗೆ ಸ್ವಲ್ಪ ಲೈಟಾಗಿ ಪೇಂಟ್ ಮಾಡ್ತಾ ಇದ್ದೀನಿ. ತುಂಬಾ ಕೂಡ ಕಲರ್ ಹಚ್ತಾ ಇಲ್ಲ, ಜಸ್ಟ್ ಅದರ ಮೇಲೆ ಟ್ಯಾಪ್ ಮಾಡೋ ರೀತಿ. ಅಂದರೆ ಬಾಟಲ್ನ ಟ್ರಾನ್ಸ್ಪರೆಂಟ್ ಲುಕ್ ಕೂಡ ಹಾಗೆ ಉಳಿದಿರಬೇಕು, ಜೊತೆಯಲ್ಲಿ ಕಲರ್ ಕೂಡ ಕಾಣಿಸ್ಬೇಕು. ಹಾಗಾಗಿ ಜಸ್ಟ್ ನೀವು ಪೇಂಟ್ ಬ್ರಷ್ನಿಂದ, ಸ್ಪಾಂಜ್ ಇರುತ್ತಲ್ವ ಆ ರೀತಿ ಬ್ರಷನ್ನು ಉಪಯೋಗಿಸಿದರೆ ಈ ರೀತಿ ಜಸ್ಟ್ ಟ್ಯಾಪ್ ಮಾಡ್ಕೊಂಡು ಹೋದರೆ ಚೆನ್ನಾಗಿ ಬರುತ್ತೆ. ನೋಡೋದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಈ ತರಹ ಪೇಂಟ್ ಮಾಡ್ತಾ ಇದ್ದೀನಿ. ನಿಮಗೆ ಹೀಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಪೂರ್ತಿ ಬಾಟಲ್ ಕವರ್ ಆಗೋ ರೀತಿ ಕೂಡ ಪೇಂಟ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಒಂದೇ ಕಲರನ್ನು ಕೂಡ ಉಪಯೋಗಿಸಿದ್ದೀನಿ. ಬೇಕಿದ್ದಲ್ಲಿ ಇದನ್ನು ಕಾಂಬಿನೇಷನ್ ಆಫ್ ಕಲರ್ಸ್ನಲ್ಲೂ ಕೂಡ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ 3 ಬಾಟಲ್ಗಳಿಗೆ ನಾನು ಲೈಟಾಗಿ ಪೇಂಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಡ್ರೈ ಹಾಕೋದಕ್ಕೆ ಬಿಡಬೇಕು. ಇದು ಡ್ರೈ ಆಗೋದ್ರೊಳಗಡೆಗೆ ನಾವು ಇದಕ್ಕೆ ಬೇಕಾಗಿರುವಂತಹ ಬೇರೆ ವಸ್ತುಗಳನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನೊಂದು ರೋಲನ್ನು ತಗೊಂಡಿದ್ದೀನಿ, ಅದರ ಜೊತೆಗೆ ಒಂದು ಕಲರ್ ಪೇಪರ್. ಈ ರೀತಿ ರೋಲ್ಗಳು ನಿಮಗೆ ಸಾಮಾನ್ಯವಾಗಿ ಊದಿನ ಕಡ್ಡಿಗಳಲ್ಲಿ ಸಿಗುತ್ತೆ ಅಥವಾ ಟಿಶ್ಯೂ ರೋಲ್ಗಳಲ್ಲಿ ಕೂಡ ಸಿಗುತ್ತೆ. ಆ ರೋಲನ್ನು ನೀವು ಒಂದು ಕಲರ್ ಪೇಪರ್ನಿಂದ ಕವರ್ ಮಾಡಿಕೊಳ್ಬೇಕು. ನೋಡಿ, ಹೀಗೆ ಕಲರ್ ಪೇಪರನ್ನು ಅದರ ಸುತ್ತಬಿಟ್ಟು ಇದನ್ನು ಫೆವಿಕಾಲ್ ಅಥವಾ ಗ್ಲೂ ಹಚ್ಚಿ ಪೂರ್ತಿ ರೋಲ್ಗೆ ಕವರ್ ಮಾಡಿ. ಫ್ರೆಂಡ್ಸ್, ಈ ರೀತಿಯಾದ ಬೆಸ್ಟ್ ಔಟ್ ಆಫ್ ವೇಸ್ಟ್ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಾಕಷ್ಟು ಸಿಗುತ್ತೆ. ನೀವು ಒಂದು ಸಲ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ನೋಡಿ. ಇದಲ್ಲದೆ ಹಳೆ ಬಟ್ಟೆಗಳಾಗಿರಬಹುದು, ರಟ್ಟಿನ ಪೀಸ್ ಆಗಿರಬಹುದು, ಖಾಲಿ ಬಾಟಲಿ ಆಗಿರಬಹುದು, ಇವುಗಳೆಲ್ಲವನ್ನು ಬಳಸಿ ಮತ್ತೊಂದು ಉಪಯುಕ್ತ ವಸ್ತುವನ್ನು ರೆಡಿ ಮಾಡ್ಕೊಳ್ಳೋದು ನಾವು ತೋರಿಸಿದ್ದೀವಿ. ನೋಡಿ, ಈ ರೋಲ್ ರೆಡಿ ಆದ ನಂತರ ಇದನ್ನು ನಾವು ಒಂದು ಕೇಕ್ನ ಬೇಸ್ ರಟ್ಟಿನ ಪೀಸ್ ಇರುತ್ತಲ್ವ ಅದರ ಮೇಲೆ ಫೆವಿಕಾಲ್ನ ಸಹಾಯದಿಂದ ಅಂಟಿಸ್ತಾ ಇದ್ದೀನಿ. ಬರ್ತ್ಡೇಗಳಲ್ಲಿ ಕೇಕ್ ತಂದಾಗ ಅದರ ಬೇಸ್ನಲ್ಲಿ ಒಂದು ಈ ತರಹ ರಟ್ಟಿನ ಪೀಸ್ ಹಾಕಿರ್ತಾರಲ್ವ, ಅದನ್ನು ನೋಡಿ ನೀವು ಈ ರೀತಿಯಾಗಿ ಬಳಸಬಹುದು. ಈ ರಟ್ಟಿನ ಪೀಸ್ನಲ್ಲಿ ಮಧ್ಯಭಾಗಕ್ಕೆ ಕರೆಕ್ಟಾಗಿ ನಾನು ಈ ರೋಲನ್ನು ಅಂಟಿಸ್ತಾ ಇದ್ದೀನಿ. ಆ ನಂತರ ಕಲರ್ ಮಾಡ್ಕೊಂಡಿದ್ದಂತಹ ಪ್ಲಾಸ್ಟಿಕ್ ಬಾಟಲಿಗಳಿದ್ವಲ್ವ ಅವುಗಳ ತಳಭಾಗದಲ್ಲೂ ಕೂಡ ಗ್ಲೂವನ್ನು ಹಚ್ಚಿಬಿಟ್ಟು ನೋಡಿ ಈ ರೀತಿಯಾಗಿ ಅದರ ಪಕ್ಕದಲ್ಲಿ ಜೋಡಿಸ್ತಾ ಹೋಗಬೇಕು. ಇಲ್ಲಿ ಫೆವಿಕಾಲ್ನಲ್ಲಿ ಪ್ಲಾಸ್ಟಿಕ್ ಬಾಟಲ್ ಅಷ್ಟು ಸರಿಯಾಗಿ ಅಂಟ್ಕೊಳ್ಳೋದಿಲ್ಲ, ಹಾಗಾಗಿ ನಾನು ಸೂಪರ್ ಗ್ಲೂವನ್ನು ಬಳಸ್ತಾ ಇದ್ದೀನಿ. 3 ಬಾಟಲ್ಗಳು ಇತ್ತಲ್ವ, ಹೀಗೆ ನೋಡಿ 3 ಭಾಗದಲ್ಲಿ ನಾವು ಅದನ್ನು ಗ್ಲೂ ಮಾಡ್ಕೋಬೇಕು. ಪ್ಲಾಸ್ಟಿಕ್ಕನ್ನು ತಕ್ಷಣಕ್ಕೆ ಅಂಟ್ಕೊಂಡಿರೋದಿಲ್ಲ, ಹಾಗಾಗಿ ನೀವು ಗ್ಲೂ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಡ್ರೈ ಆಗೋದಕ್ಕೆ ಬಿಟ್ಬಿಡಿ. ನೋಡಿ, ಎಲ್ಲವನ್ನು ಈ ರೀತಿ ಅಂಟಿಸ್ಕೊಂಡ ನಂತರ ಈ ಬಾಟಲ್ನ ಕ್ಯಾಪ್ ಇತ್ತಲ್ವ, ಆ ಕ್ಯಾಪ್ನಲ್ಲಿ ನಾನು ರಿಂಗ್ ರೀತಿ ಕಟ್ ಮಾಡಿಕೊಂಡು ಅದನ್ನು ಇದಕ್ಕೆ ಹ್ಯಾಂಡಲ್ ರೀತಿ ನಾನಿಲ್ಲಿ ಅಂಟಿಸ್ತಾ ಇದ್ದೀನಿ. ನೋಡಿ, ಕ್ಯಾಪನ್ನು ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿ ತೆಗೆದುಬಿಟ್ರೆ ಅದು ರಿಂಗ್ ಥರ ಆಗೋಗುತ್ತೆ. ಅದಕ್ಕೂ ಸ್ವಲ್ಪ ಗ್ಲೂ ಹಚ್ಚಿಬಿಟ್ಟು ಮಧ್ಯ ರೋಲ್ ಹಾಕಿದ್ವಿ ಅಲ್ವಾ ಅದರ ಮೇಲೆ ನೋಡಿ ಹೀಗೆ ಅಂಟಿಸ್ಬಿಡಿ. ಇದರ ಮೇಲೆ ಡೆಕೋರೇಷನ್ಗೆ ಅಂತ ಸ್ವಲ್ಪ ನಾನಿಲ್ಲಿ ಚಿಕ್ಕದಾದ ಪಾಮ್ಗಳನ್ನು ಬಳಸ್ತಾ ಇದ್ದೀನಿ. ನೋಡಿ, ಇದಕ್ಕೂ ಸ್ವಲ್ಪ ಫೆವಿಕಾಲ್ನ ಹಚ್ಚಿಬಿಟ್ಟು ಅದನ್ನು ಬಾಟಲ್ಗಳ ಮೇಲೆ ಅಂಟಿಸ್ಕೊಳ್ಬಹುದು. ಇದು ಇರಲಿಲ್ಲ ಅಂದರೆ ಯಾವುದೇ ರೀತಿಯ ಟೇಪನ್ನು ಬಳಸಬಹುದು.
ಗ್ಲಿಟರ್ ಸ್ಟಿಕ್ಕರ್ಗಳನ್ನು ಬಳಸಬಹುದು. ನಮಗೆ ಇಷ್ಟ ಬಂದ ಹಾಗೆ ಇದನ್ನು ಡೆಕೋರೇಟ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಕೇವಲ ಪಾಂಪಾಮ್ಗಳನ್ನು ಬಳಸ್ತಾ ಇದ್ದೀನಿ. ನೋಡಿ, ಇಷ್ಟಾದ ಮೇಲೆ ಇದು ಪೂರ್ತಿಯಾಗಿ ಈಗ ರೆಡಿ ಆಯಿತು ಅಲ್ವಾ? ಇದನ್ನು ಏನು ಮಾಡಬಹುದು ಬನ್ನಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇವುಗಳಲ್ಲಿ ನಾವು ಪೆನ್ಸಿಲ್, ಪೆನ್, ಸ್ಕೇಲ್ ಈ ರೀತಿ ಎಲ್ಲ ಸ್ಟೇಷ್ನರಿಗಳನ್ನು ಹಾಕಿ ಇಟ್ಕೊಳ್ಬಹುದು. ಮಕ್ಕಳು ಹೋಮ್ವರ್ಕ್ ಮಾಡುವಾಗ ಇದನ್ನು ಹುಡುಕಾಡೋ ಅಂಥ ಪರಿಸ್ಥಿತಿ ಇರೋದಿಲ್ಲ. ಈಸಿಯಾಗಿ ಒಂದೇ ಕಡೆಗೆ ಎಲ್ಲ ಸಿಕ್ಕಿಬಿಡುತ್ತೆ. ಒಂದರಲ್ಲಿ ಪೆನ್ಸಿಲ್ಗಳು, ಇನ್ನೊಂದರಲ್ಲಿ ಪೇಂಟ್ ಬ್ರಷ್ಗಳು, ಮತ್ತೊಂದರಲ್ಲಿ ಕತ್ರಿ, ಹೀಗೆ ಎಲ್ಲವೂ ಒಂದೇ ಕಡೆಗೆ ಸೆಟ್ ಆಗಿಬಿಡುತ್ತೆ. ನೋಡಿ, ಮಕ್ಕಳ ಡೆಸ್ಕ್ನಲ್ಲಿ ಇದೊಂದು ಇದ್ದರೆ ಸಾಕು, ಎಲ್ಲ ಅವರಿಗೆ ಬೇಕಾಗಿರುವ ಐಟಮ್ಗಳು ಒಂದೇ ಕಡೆಗೆ ಸಿಕ್ಕಿಬಿಡುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಲೈಕ್ ಮಾಡಿ, ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.